ಇನ್ನು ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಏರ್ಪಟ್ಟಿದೆ. ಇದರ ಹಿನ್ನೆಲೆ ರಜೆಯನ್ನ ರದ್ದುಗೊಳಿಸಿ ಸೇವೆಗೆ ಹಿಂತಿರುಗಿದ್ದಾರೆ ಬೀದರ್ ಜಿಲ್ಲೆಯ ಯೋಧರೊಬ್ಬರು. ಯೋಧ ಅನಿಲ್ ಪಾಟೀಲ್ ಏನು ತಮ್ಮ ಕೆಲಸಕ್ಕೆ ಮರಳಿ ಹೋಗ್ತಾ ಇದ್ದಾರೆ. ಅವರಿಗೆ ಗ್ರಾಮಸ್ಥರು ಸನ್ಮಾನವನ್ನ ಮಾಡಿದ್ದಾರೆ. ಯೋಧನ ಮೇಲೆ ಹೂವಿನ ಸುರಿಮಳೆಯನ್ನ ಗೈದಿದ್ದಾರೆ ಗ್ರಾಮಸ್ಥರು. ಭಾರತೀಯ ಸೈನಿಕರಿಗೆ ಜಯವಾಗಲಿ ಅಂತ ಘೋಷಣೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ಕೂಗಿರುವಂತದ್ದು. ಏನು 12 ದಿನಗಳ ರಜೆ ಬಾಕಿ ಇರುವಾಗಲೇ ಸೇವೆಗೆ ಹಿಂದಿರುಗಿದ್ದಾರೆ ಬಿಎಸ್ಎಫ್ ಯೋಧ. ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಬಿಎಸ್ಎಫ್ ಯೋಧ ಅನಿಲ್ ಪಾಟೀಲ್ ಎನ್ನುವರು ತಮ್ಮ ರಜೆಗೆ ಬಂದಿದ್ರು. 12 ದಿನ ಬಾಕಿ ಇರುವಾಗಲೇ ಮತ್ತೆ ಸೇವೆಗೆ ಹೋಗ್ತಾ ಇದ್ದಾರೆ, ದೇಶ ಸೇವೆಗೆ. 14 ವರ್ಷಗಳಿಂದ ಸೇವೆಯಲ್ಲಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 30 ದಿನ ರಜೆ ಪಡೆದು ಅವರು ಊರಿಗೆ ಬಂದಿದ್ರು. ಆದ್ರೆ ಇನ್ನು 12 ದಿನ ಬಾಕಿ ಇರುವಾಗಲೇ ಅನಿಲ್ ಪಾಟೀಲ್ ಬಾರ್ಡರ್ ಏನು ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಿರುತ್ತೆ ಅಲ್ಲಿ ತಾವು ಸೇವೆಯನ್ನ ಸಲ್ಲಿಸ್ತಾರೆ, ಮತ್ತೆ ಸೇವೆಗೆ ಮರಳಿದ್ದಾರೆ. ಬೇಲೂರಿನಲ್ಲಿ ಬಿಎಸ್ಎಫ್ ಯೋಧ ಅನಿಲ್ ಪಾಟೀಲ್ ಅವರಿಗೆ ಸನ್ಮಾನಿಸಿ ಸೇವೆಗೆ ಕಳಿಸಿಕೊಟ್ಟಿದ್ದಾರೆ ಗ್ರಾಮಸ್ಥರು. ಮರಳಿ ಸೇವೆಗೆ ಹಾಜರಾಗುತ್ತಿರುವಂತಹ ಯೋಧನ ಮೇಲೆ ಹೂವಿನ ಸುರಿಮಳೆಯನ್ನ ಗೈದಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತೀಯ ಸೈನಿಕರಿಗೆ ಜಯವಾಗಲಿ ಅನ್ನೋ ಘೋಷಣೆಗಳು ಆ ಒಂದು ಸಂದರ್ಭದಲ್ಲಿ ಮೊಳಗಿದ್ವು. ಎಷ್ಟು ಹೆಮ್ಮೆಯ ಕ್ಷಣ ಅಂದ್ರೆ ತಮ್ಮ ದೇಶಕ್ಕಾಗಿ 12 ದಿನಗಳ ರಜೆಯನ್ನ ಬದಿಗಿಟ್ಟು ಹೋಗ್ತಾ ಇರೋದು. ಇದೊಂದು ದೇಶದ ಹಿತಕ್ಕಾಗಿ, ದೇಶ ಪ್ರೇಮ ಅವ್ರದ್ದು ಎಂಥದ್ದು ಅಂತ ತೋರಿಸುತ್ತೆ. बोलो भारत माता की जय, बोलो भारत माता की जय. अनिल पाटील ಅವರಿಗೆ ಜಯವಾಗಲಿ, ಅನಿಲ್ ಪಾಟೀಲ್ ಅವರಿಗೆ ಜಯವಾಗಲಿ. बोलो भारत माता की जय. ಇಲ್ಲ ಹಾಗೂ ಹಿರಿಯ ನಾಗರಿಕರಿಗೂ ನನ್ನ ಸ್ನೇಹಿತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು 30 ದಿವಸ ರಜೆ ಬಂದಿನಿ. ಆದರೆ ಪಾಕಿಸ್ತಾನದ ಒಂದು ಇಂಥ ಕುತಂತ್ರದಿಂದ ಅವ್ರೇನು ಮಾಡ್ಯಾರಲ್ಲ ಅದರ ಸಲುವಾಗಿ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯನ್ನು ಕೈಗೊಂಡಿರುವ ಪ್ರಯುಕ್ತವಾಗಿ ದೇಶದ ಎಲ್ಲಾ ಸೈನಿಕರಿಗೆ ವಾಪಸ್ ಬರಬೇಕಂತ ಹೇಳಿ ಕರೆಯನ್ನು ಬಂದಿದೆ. ಅದರಲ್ಲಿ ನಾನು ಒಬ್ಬನಿದ್ದೀನಿ. ಅದರ ಸಲುವಾಗಿ ನಾನು ನನ್ನ ಪ್ರಾಮಾಣಿಕತನದಿಂದ ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸಲು ಇಷ್ಟಪಡುತ್ತೇನೆ. ಜೈ ಹಿಂದ್, ಜೈ ಭಾರತ್.